ಭಾರತ ದೇಶದಲ್ಲಿ ಬಹಳ ಆಧ್ಯಾತ್ಮಿಕತೆಯಿಂದ ಕೂಡಿರುತ್ತೆ. ಅದರ ಬಗ್ಗೆ ಬಹುಸಂಖ್ಯಾತರು ವಿಚಾರ ಮಾಡೋದಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರ ಬಗ್ಗೆನೇ ಭಾಳ ವಿಚಾರ ಮಾಡುತ್ತೆ. ಈ ರಾಜಕಾರಣಿಗಳು, ಈ ದೊಡ್ಡ ದೊಡ್ಡ ಫೈನಾನ್ಸಿಯರ್ಗಳು, ದೊಡ್ಡ ದೊಡ್ಡ ಸಿನಿಮಾ ನಟರು ಅವರೆಲ್ಲ ಬರೀ ಅಲ್ಪಸಂಖ್ಯಾತರ ಬಗ್ಗೆ ಓಲೈಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಬಹುಸಂಖ್ಯಾತರ ಬಗ್ಗೆ ಅವ್ರಿಗೇನು ವಿಚಾರ ಇರಲ್ಲ. ಬಹುಸಂಖ್ಯಾತರ ಬಗ್ಗೆ ಏನು ಮಾತನಾಡೋದಿಲ್ಲ. ಅರ್ಥ ಆಯ್ತಾ? ಬೇಕಂದರೆ ಅವ್ರ ಸಿನಿಮಾದಲ್ಲಿ ಬಹುಸಂಖ್ಯಾತರ ಬಗ್ಗೆ ಅವಹೇಳನಕಾರಿಯಾಗಿ ತೋರಿಸುವುದು, ಅವ್ರ ಧರ್ಮದ ಬಗ್ಗೆ, ಅವ್ರ ಬಹುಸಂಖ್ಯಾತರ ಬಗ್ಗೆ ಮಾತನಾಡೋದು, ಇವು ಎಲ್ಲ ಈ ದೇಶದಲ್ಲಿ ಬಹಳ ಹೆಚ್ಚಾಗ್ಬಿಟ್ಟಿದೆ. ಅದಕ್ಕೆ ಕಲಿಯುಗದ ನಿಯಮದ ಪ್ರಕಾರ ಎಷ್ಟೋ ವರ್ಷ ಬಹುಸಂಖ್ಯಾತರನ್ನ ಕೀಳ್ಮಟ್ಟದಲ್ಲಿ ನೋಡೋದು ಈ ಭಾರತ ದೇಶದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದರೆ ಇಲ್ಲ ಆಳ್ತಾ ಬರುವವರು ಎಷ್ಟೋ ವರ್ಷದಿಂದ ಅಲ್ಪಸಂಖ್ಯಾತರೇ ಆಗಿಬಿಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಅಂದರೆ ಅವ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ನಾವು ಓಟ್ ಹಾಕೋ ಮುಂದೆನೇ ಅಲ್ಪಸಂಖ್ಯಾತರ ಬಗ್ಗೆ ಯಾವನು ಜಾಸ್ತಿಯಾಗಿ ಮಾತಾಡ್ತಾನೆ ಅವನಿಗೆ ಓಟ್ ಹಾಕಬಾರ್ದು. ಅಲ್ಪಸಂಖ್ಯಾತರ ಬಗ್ಗೆ ಅರ್ಥ ಆಯ್ತಾ? ಅಲ್ಪಸಂಖ್ಯಾತರು ಏನಂದರೆ ಅರ್ಥ ಆಯ್ತಾ? ಈ ದೇಶವನ್ನು ಅವರೇ ಆಳಿದವರು, ಭಾರತ ದೇಶವನ್ನು. ಟಿಪ್ಪು ಆಗಲಿ, ಇಂಗ್ಲೀಷರಾಗಲಿ, ಡಚ್ಚರಾಗಲಿ, ಫ್ರೆಂಚರಾಗಲಿ, ಮತ್ತು ಮೊಘಲರಾಗಲಿ ಆಳಿದವರು ಯಾರು? ಈ ದೇಶವನ್ನು, ಸನಾತನ ಧರ್ಮವನ್ನು ಹಾಳು ಮಾಡಲಿಕ್ಕೆ, ಕನ್ವರ್ಟ್ ಮಾಡಲಿಕ್ಕೆ ಯಾರ ಕಾರಣ? ಅಲ್ಪಸಂಖ್ಯಾತರನ್ನೇ ಅಲ್ಲ. ಅದರ ಬಗ್ಗೆ ಯಾಕೆ ವಿಚಾರ ಮಾಡ್ತಾ ಇಲ್ಲ ಬಹುಸಂಖ್ಯಾತರು? ನೀವು ಎಚ್ಚೆತ್ತುಕೊಳ್ಬೇಕು. ಆಯಿತಾ?